ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ಎಫೆಕ್ಟ್ ಆಫ್ ಪೊಟೆನ್ಷಿಯಲ್ ಆನ್ ಫೋಟೋ ಕರೆಂಟು ಮತ್ತು ಸ್ಟಾಪಿಂಗ್ ಪೊಟೆನ್ಷಿಯಲು ಮತ್ತು ನಾವು ಯಾವುದೋ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟನ್ನ ನೋಡಿದ್ವಿ ಅಲ್ವಾ. ಆ್ಯಂಡ್ ಅದರಲ್ಲಿ ಲಾಸ್ನ ಕೂಡ ನೋಡಿದ್ವಿ, 4 ಲಾಸ್ನ ನಾವು ಸ್ಟಡಿ ಮಾಡಿದ್ವಿ ಅಲ್ವಾ. ನೆಕ್ಸ್ಟ್ ಎಫೆಕ್ಟ್ ಆಫ್ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಆನ್ ಸ್ಟಾಪಿಂಗ್ ಪೊಟೆನ್ಷಿಯಲ್. ಒಂದು ಇನ್ಸಿಡೆಂಟ್ ಆಗಿರೋಂಥ ಒಂದು ರೇಡಿಯೇಷನ್ನ ಫ್ರೀಕ್ವೆನ್ಸಿ ಏನಿದೆ ಅದು ಸ್ಟಾಪಿಂಗ್ ಪೊಟೆನ್ಷಿಯಲ್ ಮೇಲೆ ಹೇಗೆ ಡಿಪೆಂಡ್ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಇಲ್ಲಿ. ಸೊ ಗ್ರಾಫ್ನ ನೋಡ್ತಾ ಇದ್ದೀರಾ ಇಲ್ಲಿ. ಸೊ ವಿ suitably adjust the same intensity of light radiation at various frequencies. ಸೊ ಒಂದೇ ಯಾವುದು ನಮಗೆ ಇಂಟೆನ್ಸಿಟಿ ಇರೋಂಥ ರೇಡಿಯೇಷನ್ ತಗೊಂಡಾಗ ಬೇರೆ ಬೇರೆ ಫ್ರೀಕ್ವೆನ್ಸಿ ಇದೆ ಅಂತ ಇಟ್ಕೋಣ. ಆ್ಯಂಡ್ ಸ್ಟಡಿ ದ ವೇರಿಯೇಷನ್ ಆಫ್ ಫೋಟೋ ಕರೆಂಟ್ ವಿತ್ ಕಲೆಕ್ಟರ್ ಪ್ಲೇಟ್ ಪೊಟೆನ್ಷಿಯಲ್. ಆ ಒಂದು ವೇರಿಯೇಷನ್ ಯಾವುದು ಫೋಟೋ ಕರೆಂಟು ಮತ್ತು ಕಲೆಕ್ಟರ್ ಪ್ಲೇಟ್ ಪೊಟೆನ್ಷಿಯಲ್ನ ನಾವು ತೊಗೊಂಡ್ಬಿಟ್ಟು ಗ್ರಾಫ್ ಹಾಕಿಬಿಟ್ಟು ಇಲ್ಲಿ ಫ್ರೀಕ್ವೆನ್ಸಿ ಹೇಗೆ ಡಿಪೆಂಡ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಹೋಗ್ತೀವಿ ಇಲ್ಲಿ. ದ ರಿಸಲ್ಟಿಂಗ್ ವೇರಿಯೇಷನ್ ಈಸ್ ಶೋನ್ ಇನ್ ಫಿಗರ್ 1. ಈ ಡಯಾಗ್ರಾಮಲ್ಲಿ ವೇರಿಯೇಷನ್ ಗ್ರಾಫಲ್ಲಿ ವೇರಿಯೇಷನ್ ಕಾಣಿಸ್ತಾ ಇದೆ ಅಲ್ವಾ. We obtain different values of stopping potential but the same value of the saturation current for incident radiation of different frequencies. ಸೊ ಬೇರೆ ಬೇರೆ ಫ್ರೀಕ್ವೆನ್ಸಿದು ಏನಾಗ್ತಿದೆ ನಮಗೆ ಇಂಟೆನ್ಸಿಟಿ ಆಫ್ ಲೈಟ್ ಸೇಮ್, ನಮಗೆ ಫ್ರೀಕ್ವೆನ್ಸಿ ಏನಾಗ್ತಿದೆ ಬೇರೆ ಬೇರೆ ಫ್ರೀಕ್ವೆನ್ಸಿ ಇರೋಂಥ ಲೈಟನ್ನು ತಗೊಂಡಾಗ ಅದು ಒಂದೊಂದು ಏನು ಮಾಡ್ತಿದೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಬರ್ತದೆ. ನೆಕ್ಸ್ಟು ಯಾವುದೋ ಒಂದು ಪರ್ಟಿಕ್ಯುಲರ್ ಕರೆಂಟಿಗೆ ಏನಾಗ್ತಾಯಿದೆ ಒಂದು ಸ್ಯಾಚುರೇಟ್ ಆಗ್ತಾ ಇದೆ, ಈ ಥರ ಒಂದು ಸ್ಯಾಚುರೇಷನ್ ಕರೆಂಟು ಬರ್ತಾ ಇದೆ. ಡಿಫ್ರೆಂಟ್ ಫ್ರೀಕ್ವೆನ್ಸಿಗೆ ನಮಗೇನು ಪೊಟೆನ್ಷಿಯಲ್ ಕೂಡ ಏನಾಗ್ತಾಯಿದೆ ಅಲ್ಲಿ ನಮಗೆ ಚೇಂಜ್ ಆಯಿತು, ಪೊಟೆನ್ಷಿಯಲ್ ಕೂಡ ಚೇಂಜ್ ಆಯಿತು. ಇಲ್ಲೇನಾಯಿತು, ಇಲ್ಲೊಂದು ಪೊಟೆನ್ಷಿಯಲ್ ಸ್ಟಾಪಿಂಗ್ ಪೊಟೆನ್ಷಿಯಲ್, ಇಲ್ಲೊಂದು ಸ್ಟಾಪಿಂಗ್ ಪೊಟೆನ್ಷಿಯಲ್, ಇಲ್ಲೊಂದು ಸ್ಟಾಪಿಂಗ್ ಪೊಟೆನ್ಷಿಯಲ್ ಬಂತು. ಅದೇ ಥರ ಫ್ರೀಕ್ವೆನ್ಸಿಗೂ ಅಷ್ಟೇ, ಇದೊಂದು ಫ್ರೀಕ್ವೆನ್ಸಿ ಇದೊಂದು ಫ್ರೀಕ್ವೆನ್ಸಿಗೆ ತೊಗೊಂಡಾಗ ಇಲ್ಲೇನೋ ನಮಗೆ ವೇರಿಯೇಷನ್ ಆಗ್ತಾ ಹೋಯಿತು. ಹೇಗೆ ವೇರಿಯೇಷನ್ ಆಯಿತು, ಅಪ್ ಟು ಸಮ್ ಎಕ್ಸ್ಟೆಂಟು ನಮ್ಗೆ ಏನಾಗುತ್ತೆ ಅಲ್ಲಿ ಒಂದು ಕಾನ್ಸ್ಟೆಂಟು ವ್ಯಾಲ್ಯೂ ಬರ್ತಾ ಹೋಗುತ್ತೆ ನಮಗೆ. ಓಕೆ, ದಟ್ ಈಸ್ explained here. But the same value of the saturation current for incident radiation of different frequencies. ಸೊ ಇಲ್ಲಿ ಡಯಾಗ್ರಾಮಲ್ಲಿ ಕಾಣುತ್ತಲ್ವಾ, ಸ್ಯಾಚುರೇಷನ್ ಕರೆಂಟ್ ಅಂತ ಹೇಳ್ತೀವಿ, ಸ್ಯಾಚುರೇಷನ್ ಕರೆಂಟ್ ಅಂತ ಹೇಳಿ. ಸೊ ಇಲ್ಲಿ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ನ ಹಾಕೊಂಡಾಗ ಈ ಇಲ್ಲೇನಾಯಿತು ವೇರಿ ಆಗ್ತಾ ಇದೆ ನಮಗೆ, ಇಲ್ಲೇನಾಯಿತು ಎಲ್ಲದಕ್ಕೂ ಕಾನ್ಸ್ಟೆಂಟ್. 3 ಫ್ರೀಕ್ವೆನ್ಸೀಸ್ ತೊಗೊಂಡಿದ್ದೀವಿ ನಾವು, 3ಕ್ಕೂ ಕೂಡ ಏನಾಯಿತು ನಮಗೆ ಕಾನ್ಸ್ಟೆಂಟ್ ಬಂತು ನಮಗೆ. The energy of the emitted electrons depends on the frequency of the incident radiation. So energy ಏನಿರುತ್ತೆ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಡಿಪೆಂಡ್ಸ್ ಆನ್ ದ ಫ್ರೀಕ್ವೆನ್ಸಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್. ಆ ಇನ್ಸಿಡೆಂಟ್ ರೇಡಿಯೇಷನ್ನ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗಿರುತ್ತೆ. ದ ಸ್ಟಾಪಿಂಗ್ ಪೊಟೆನ್ಷಿಯಲ್ ಇಸ್ ಮೋರ್ ನೆಗೆಟಿವ್ ಫಾರ್ ಹೈಯರ್ ಫ್ರೀಕ್ವೆನ್ಸೀಸ್ ಆಫ್ ಇನ್ಸಿಡೆಂಟ್ ರೇಡಿಯೇಷನ್. ಸ್ಟಾಪಿಂಗ್ ಪೊಟೆನ್ಷಿಯಲು ಮೋರ್ ನೆಗೆಟಿವ್, ಜಾಸ್ತಿ ನೆಗೆಟಿವ್ ಯಾವುದಕ್ಕೆ ಹೋಗ್ತಾ ಹೋಗುತ್ತೆ ನಮಗೆ, ಹೈಯರ್ ಫ್ರೀಕ್ವೆನ್ಸಿ. ಯಾವುದಕ್ಕೆ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೋ ಅದಕ್ಕೆ ನಮ್ಗೆ ಏನಾಗುತ್ತೆ ಸ್ಟಾಪಿಂಗ್ ಪೊಟೆನ್ಷಿಯಲು ಮೋರ್ ನೆಗೆಟಿವ್ ಆಗಿ ಹೋಗುತ್ತೆ. ಅಂದರೆ ಇನ್ನೂ ಕಡಿಮೆ ನೆಗೆಟಿವ್ ವ್ಯಾಲ್ಯೂಲಿ ಇನ್ನೂ ಇದೇನಾಗ್ತದೆ ಜಾಸ್ತಿ ನೆಗೆಟಿವ್ ವ್ಯಾಲ್ಯೂ ಹೋಗ್ತಾ ಇದೆ. Note from figure 1 that the stopping potential are in the order V0, V03 greater than V02 greater than V0. ಇಲ್ಲಿ ನೋಡಿ, ಇಲ್ಲಿ ಇದು ತೋರಿಸಿರೋದು. ಇಫ್ ದ ಫ್ರೀಕ್ವೆನ್ಸೀಸ್ ಆರ್ ಇನ್ ದ ಆರ್ಡರ್ nu3, nu2, nu1 ಅಲ್ವಾ. ಇದು ಫಸ್ಟ್ nu3, nu2, nu1. ಫಸ್ಟ್ ಇರೋ ಫ್ರೀಕ್ವೆನ್ಸಿಗೆ ಏನಾಯ್ತು ಇಲ್ಲಿ ಸ್ಟಾಪಿಂಗ್ ಪೊಟೆನ್ಷಿಯಲ್ ಮೋರ್ ನೆಗೆಟಿವ್ ಆಯಿತು. ಇದು ಯಾವುದು ಹೈಯರ್ ಫ್ರೀಕ್ವೆನ್ಸಿ, ಅದಕ್ಕಿಂತ ಸ್ವಲ್ಪ ಕಡಿಮೆ ಚೂರು ಲೋವರ್ ಫ್ರೀಕ್ವೆನ್ಸಿ, ಇದು ಇಂಚೂರು ಕಡಿಮೆ, ಇನ್ನೇನಾಯಿತು ಫ್ರೀಕ್ವೆನ್ಸಿ ಇದಾಯಿತು. ಈ ಥರ ವೇರಿಯೇಷನ್ ಆಗ್ತಾ ಇದೆ ನಮಗೆ. ದಿಸ್ ಇಂಪ್ಲೈಸ್ ದಟ್ ದ ಗ್ರೇಟರ್ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ಲೈಟ್ ಗ್ರೇಟರ್ ಇಸ್ ದ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ದ ಫೋಟೋ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ ನಾವು. ಹಾಗಾದರೆ ಇದರಿಂದ ಗ್ರಾಫಿಂದ ಏನು ಹೇಳ್ಬೋದು ನಾವು, ಗ್ರೇಟರ್ ದ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ಲೈಟ್. ಹಾಗಾದರೆ ಫ್ರೀಕ್ವೆನ್ಸಿ ಜಾಸ್ತಿ ಇದೆ ಅಂತ ಹೇಳಿದಾಗ ಹಾಗಾದರೆ ನಾವು ಏನಂತ ಹೇಳ್ಬೋದು, ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಕೂಡ ಏನಾಗ್ತಾ ಹೋಗುತ್ತೆ ನಮಗೆ ಜಾಸ್ತಿ ಇದೆ, ಅದರಲ್ಲಿ ಬರ್ತಾ ಇದೆ. ಈ ಫ್ರೀಕ್ವೆನ್ಸಿ ಜಾಸ್ತಿ ಆಯಿತು ಅಂತ ಹೇಳಿದಾಗ ನಮಗೆ ಆ ಒಂದು ಇನ್ಸಿಡೆಂಟ್ ಲೈಟಿನ ಫ್ರೀಕ್ವೆನ್ಸಿ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಕೈನೆಟಿಕ್ ಎನರ್ಜಿ ಕೂಡ ಏನಾಗುತ್ತೆ ಅಲ್ಲಿ ಮ್ಯಾಕ್ಸಿಮಮ್ ಆಗ್ತಾ ಹೋಗುತ್ತೆ ನಮಗೆ. ಕಾನ್ಸಿಕ್ವೆಂಟ್ಲಿ ವಿ ನೀಡ್ ಗ್ರೇಟರ್ ರಿಟಾರ್ಡಿಂಗ್ ಪೊಟೆನ್ಷಿಯಲ್ ಟು ಸ್ಟಾಪ್ ದೆಮ್ ಕಂಪ್ಲೀಟ್ಲಿ ಅಂದಾಗ ಹಾಗಾದ್ರೆ ಆ ಒಂದು ರಿಟಾರ್ಡಿಂಗ್ ಆ ಒಂದು ಇದನ್ನು ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದಾಗ ಹಾಗಾದರೆ ಇದನ್ನು ನಾವು ಸ್ಟಾಪ್ ಮಾಡಬೇಕಂತ ಹೇಳಿದಾಗ ಒಂದು ರಿಟಾರ್ಡಿಂಗ್ ಪೊಟೆನ್ಷಿಯಲ್ ಅಂತ ಬರುತ್ತೆ. ಸೊ ರಿಟಾರ್ಡಿಂಗ್ ಪೊಟೆನ್ಷಿಯಲ್ ಏನು ಮಾಡಬೇಕು ನಾವು, ಅದು ಕಂಪ್ಲೀಟ್ಲಾಗಿ ಸ್ಟಾಪ್ ಮಾಡಲಿಕ್ಕೆ ರಿಟಾರ್ಡಿಂಗ್ ಪೊಟೆನ್ಷಿಯಲ್ ಬೇಕು ನಮಗೆ. If we plot a graph between the frequency of incident radiation and the corresponding stopping potential for different metals, we get a straight line. ಅದೇನೇ ನಾವು ಫ್ರೀಕ್ವೆನ್ಸಿ ಮತ್ತು
ಯಾವುದು ನಮಗೆ ಇನ್ಸಿಡೆಂಟ್ ರೇಡಿಯೇಷನ್ ಫ್ರೀಕ್ವೆನ್ಸಿ ಜೊತೆಗೆ ಸ್ಟಾಪಿಂಗ್ ಪೊಟೆನ್ಷಿಯಲ್ನ ನಾವು ಗ್ರಾಫ್ ಹಾಕ್ತಾ ಹೋದರೆ ನಮ್ಗೆ ಯಾವ ಥರ ಬರುತ್ತೆ, ಈ ಥರ ಸ್ಟ್ರೈಟ್ ಲೈನ್ ಬರ್ತಾ ಹೋಗುತ್ತೆ. ಈ ಥರ ಸ್ಟ್ರೈಟ್ ಲೈನ್ ಬರುತ್ತೆ. ಇಲ್ಲಿ ಒಂದು ಫ್ರೀಕ್ವೆನ್ಸಿ ತೊಗೊಂಡಿದ್ವಿ, ಇಲ್ಲಿ ಒಂದು ಫ್ರೀಕ್ವೆನ್ಸಿ, ಸಪೋಸ್ ಇನ್ನೊಂದು ಯಾವ್ದಾದ್ರು ಫ್ರೀಕ್ವೆನ್ಸಿ ತೊಗೊಂಡ್ರೆ ಏನಾಗುತ್ತೆ, ಹಿಂಗೆ ಬರ್ತಾ ಹೋಗುತ್ತೆ ನಮಗೆ. ಓಕೆ, ಅದೇ ಥರನೇ ಇನ್ನೂ ಫ್ರೀಕ್ವೆನ್ಸಿ ತೊಗೊಂಡ್ರೆ ಈ ಥರ ಏನಾಯಿತು, ಸ್ಟ್ರೈಟ್ ಲೈನ್ ಬರ್ತಾ ಹೋಯಿತು. ಸೊ ಹಾಗಾದರೆ ಈ ಗ್ರಾಫಿಂದ ನಮಗೆ ಏನು ಗೊತ್ತಾಯಿತು ಅಂತ ಹೇಳಿದ್ರೆ, ದ ಸ್ಟಾಪಿಂಗ್ ಪೊಟೆನ್ಷಿಯಲ್ V0 ವೇರೀಸ್ ಲೀನಿಯರ್ಲಿ ವಿತ್ ದ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಫಾರ್ ಎ ಗಿವನ್ ಫೋಟೋ ಸೆನ್ಸಿಟಿವ್ ಮೆಟೀರಿಯಲ್ ಅಂತ ಹೇಳ್ತೀವಿ ನಾವು. ದ ಸ್ಟಾಪಿಂಗ್ ಪೊಟೆನ್ಷಿಯಲ್ V0 ವೇರೀಸ್ ಲೀನಿಯರ್ಲಿ ಅಲ್ವಾ, ಸೊ ಲೀನಿಯರ್ ಆಗಿ ವೇರಿ ಆಗ್ತಾ ಇದೆ ವಿತ್ ಫ್ರೀಕ್ವೆನ್ಸಿ, ಸೊ ಫ್ರೀಕ್ವೆನ್ಸಿ ಜೊತೆ ಲೀನಿಯರ್ ಆಗಿ ವೇರಿ ಆಗ್ತಾ ಇದೆ ನಮಗೆ. There exists a certain minimum cutoff frequency V0 for which the stopping potential is 0. ಇಲ್ಲಿ ನೋಡಿ, ಇಲ್ಲಿ ಲೀನಿಯರ್ ಆಗಿ ವೇರಿ ಆಗಬೇಕು ಅಂತ ಹೇಳಿದಾಗ ನಾವೇನು ಬರಿತೀವಿ, ಹಿಂಗೆ ಬರಿತೀವಿ. ಬಟ್ ಈಗ ಯಾವ ಗ್ರಾಫಲ್ಲೂ ಕೂಡ ನಾವು ಹಿಂಗೆ ಬರೆಯಲ್ಲ, ಎಲ್ಲ ಲೀನಿಯರ್ ವೇರಿಯೇಷನ್ ಅಂದರೆ ನಮಗೆ ಇಲ್ಲಿಂದ ತೊಗೊತೀವಿ. ಸೊ ದಟ್ ಈಸ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಬರಿತೀವಿ ಅಲ್ವಾ, ನಾವು ಸ್ಟಾರ್ಟಿಂಗಲ್ಲೇ ಹೇಳ್ಕೊಂಡಿದ್ದೀವಿ. ದೇರ್ ಎಕ್ಸಿಸ್ಟ್ ಎ ಸರ್ಟೈನ್ ಮಿನಿಮಮ್ ಕಟ್ ಆಫ್ ಫ್ರೀಕ್ವೆನ್ಸಿ. ಏನು ಕಟ್ ಆಫ್ ಫ್ರೀಕ್ವೆನ್ಸಿ, ಅದನ್ನು ಏನು ಹೇಳ್ತೀವಿ ನಾವು, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಏನಿರುತ್ತೆ ಆ ಫ್ರೀಕ್ವೆನ್ಸಿ ಫಾರ್ ವಿಚ್ ದ ಸ್ಟಾಪಿಂಗ್ ಪೊಟೆನ್ಷಿಯಲ್ ಈಸ್ 0. ಅವಾಗ ಏನಾಯಿತು, ಸ್ಟಾಪಿಂಗ್ ಪೊಟೆನ್ಷಿಯಲ್ ಏನಾಗಿರುತ್ತೆ, ಅವಾಗ ನಮಗೆ 0 ಆಗಿರುತ್ತೆ ನಮಗೆ. ಯಾವಾಗಲೂ ನಾವು ಇದರಲ್ಲಿ ಬರೆಯಬೇಕಾದ್ರೆ ಹೇಗೆ ಬರಿತೀವಿ, ನಾವು ಗ್ರಾಫ್ನ ಬರೆಯಬೇಕಾದ್ರೆ ಹೀಗೆ ಬರಿಬೇಕು, ಲೀನಿಯರ್ ವೇರಿಯೇಷನ್ನ ಬರಿಬಾರ್ದು. ನಾವು ಲೀನಿಯರ್ ವೇರಿಯೇಷನ್ ಅಂತ ಹೇಳ್ತೀವಿ, ಇದರಲ್ಲಿ ಲೀನಿಯರ್ ವೇರಿಯೇಷನ್ ಆಗೋದು. ಬಟ್ ಇದನ್ನು ಮಾತ್ರ ಹೇಗೆ ಬರೀಬೇಕು, ಹೀಗೆ ಬರೀಬೇಕು. ಬಿಕಾಸ್ ಇಲ್ಲೇನಾಗುತ್ತೆ, ನಮಗೆ ಆ ಒಂದು ಮಿನಿಮಮ್ ಫ್ರೀಕ್ವೆನ್ಸಿನ ಬಿಲೋ ಇದ್ದರೆ ನಮ್ಗೆ ಏನಾಗಲ್ಲ, ಫೋಟೋ ಎಮಿಷನ್ ಆಗೋದಿಲ್ಲ ಅಂತ ಹೇಳ್ಕೊಂಡಿದ್ದೀವಿ ಅಲ್ವಾ ನಾವು. ಸೊ ಅದರಿಂದ ನಾವೇನು ಬರಿಬಾರ್ದು, ಈ ಒಂದು ಲೀನಿಯರ್ ವೇರಿಯೇಷನ್ 0 ಇಂದ ಬರಿಬಾರ್ದು. ನಮಗೆ ಸ್ಟಾಪಿಂಗ್ ಪೊಟೆನ್ಷಿಯಲ್ 0 ಅಂದರೆ ದಿಸ್ ಇಂಡಿಕೇಟ್ಸ್ the point. Okay, so that is about the effect of frequency on stopping potential. Next, particle nature of light or the photon or quantum theory of radiation ಅಂತ ಹೇಳ್ತೀವಿ. ಅಕಾರ್ಡಿಂಗ್ ಟು ಪ್ಲ್ಯಾಂಕ್ಸ್ ಪ್ರಕಾರ, ಸೊ 1900 ಏನು ಮಾಡಿದ್ರು, ಮ್ಯಾಕ್ಸ್ ಪ್ಲ್ಯಾಂಕ್ ಅನ್ನೋರು ಕ್ವಾಂಟಮ್ ಥಿಯರಿನ ಪ್ರಪೋಸ್ ಮಾಡ್ತಾ ಇದ್ರು ಟು ಎಕ್ಸ್ಪ್ಲೈನ್ ದ ಹಾಟ್ ಬಾಡಿ ಸ್ಪೆಕ್ಟ್ರಮ್ನ ಎಕ್ಸ್ಪ್ಲೈನ್ ಮಾಡಲಿಕ್ಕೋಸ್ಕರ ಒಂದು ಕ್ವಾಂಟಮ್ ಥಿಯರಿನ ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟನ್ನು ಪ್ರಪೋಸ್ ಮಾಡಿದರು. ಅಕಾರ್ಡಿಂಗ್ ಟು ದಟ್ ಸ್ಟೇಟ್ಮೆಂಟ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ of a particular frequency nu is emitted and is absorbed in packets of energy E given by the relation E is equal to h nu. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಯಾವುದೋ ಒಂದು ರೇಡಿಯೇಷನ್ ಬರ್ತಿದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಹೇಳ್ತೀವಿ ಅಂದಾಗ, ಸೊ ಯಾವುದೋ ಒಂದು ರೇಡಿಯೇಷನ್ ಬರ್ತಿದೆ ಅಂತ ಹೇಳಿ, UV ರೇಸ್ ಇರ್ಬೋದು ಅಥವಾ ಇನ್ಫ್ರಾರೆಡ್ ರೇಸ್ ಇರ್ಬೋದು, ವಿಸಿಬಲ್ ರೇಸ್ ಇರ್ಬೋದು, ಯಾವುದೋ ಒಂದು ರೇಡಿಯೇಷನ್ ಬರ್ತಿದೆ ಅಂತ ಹೇಳಿದಾಗ ಆ ಒಂದು ರೇಡಿಯೇಷನ್ಗೆ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ನ್ಯೂ ಇದೆ ಅಂತ ಹೇಳಿದ್ರೆ, ಎಮಿಟ್ ಆಗ್ತಿರೋಂಥ ರೇಡಿಯೇಷನ್ ಫ್ರೀಕ್ವೆನ್ಸಿ ಏನಿದೆ ನ್ಯೂ ಇದೆ ಅಂತ ಹೇಳಿದಾಗ ಅದು ಒಂದು ಅದರಲ್ಲಿ ಯಾವ ಥರ ಇರುತ್ತೆ ಎನರ್ಜಿ ಅಂತ ಹೇಳಿದ್ರೆ, ಇಟ್ ಕನ್ಸಿಸ್ಟ್ ಎ ಪ್ಯಾಕೆಟ್ಸ್ ಆಫ್ ಎನರ್ಜೀಸ್. ಆ ಒಂದು ಎನರ್ಜಿ ಪ್ಯಾಕೆಟ್ಸ್ಗಳ ಥರ ಇರುತ್ತೆ ನಮಗೆ. ಅದನ್ನು ನಾವೇನು ಹೇಳ್ತೀವಿ, ಫೋಟಾನ್ಸ್ ಅಂತ ಹೇಳ್ತೀವಿ. ಅದರ ಎನರ್ಜಿ ಪ್ಯಾಕೆಟ್ಸ್ನ ಎನರ್ಜಿ ಎಷ್ಟಿರುತ್ತೆ ನಮಗೆ, E ಅಂತ ಇರುತ್ತೆ ನಮಗೆ. ಆ್ಯಂಡ್ ಇಟ್ ಈಸ್ ಗಿವನ್ ಬೈ ದ ರಿಲೇಷನ್ E is equal to h into nu ಅಂತ ಬರ್ತೀವಿ. ಅಕಾರ್ಡಿಂಗ್ ಟು ಪ್ಲ್ಯಾಂಕ್ಸ್ ಅನ್ನೋನು ಏನು ಮಾಡಿದ್ರು, 1900 ಒಂದು ಕ್ವಾಂಟಮ್ ಥಿಯರಿ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, ಒಂದು ಕಾನ್ಸೆಪ್ಟನ್ನು ಪ್ರಪೋಸ್ ಮಾಡಿದರು. ಅಕಾರ್ಡಿಂಗ್ ಟು ದ್ಯಾಟ್ ಥಿಯರಿ, ಆ ಥಿಯರಿ ಪ್ರಕಾರ ಅವ್ರು ಏನು ಹೇಳಿದರು, ಒಂದು ಯಾವುದೇ ಒಂದು ರೇಡಿಯೇಷನ್ ಇದ್ದರೂ ಕೂಡ ಅದರಲ್ಲಿ ಏನಿರುತ್ತೆ, ಇಟ್ ಹ್ಯಾಸ್ ಸಮ್ ಪ್ಯಾಕೆಟ್ಸ್ ಆಫ್ ಎನರ್ಜಿ ಇರುತ್ತೆ. ಆ ಪ್ಯಾಕೆಟ್ಸ್ ಆಫ್ ಎನರ್ಜಿಯಿಂದ ನಮಗೆ ಏನು ಸಿಗುತ್ತೆ, ನಮಗೆ ಇಟ್ ಕನ್ಸಿಸ್ಟ್ ಆಫ್ ಎನರ್ಜಿ E. ಆ E ಅನ್ನೋ ಎನರ್ಜಿ ಇದೆ ಆ್ಯಂಡ್ ಫ್ರೀಕ್ವೆನ್ಸಿ ಇನ್ಸಿಡೆಂಟ್ ಆಗಿರೋ ಅಂಥದ್ದು ನ್ಯೂ ಇದೆ ಅಂತ ಹೇಳಿದಾಗ E ಅನ್ನೋ ಎನರ್ಜಿ ಈಸ್ ಈಕ್ವಲ್ ಟು ಏನಾಗಿರುತ್ತೆ, E ಈಸ್ ಈಕ್ವಲ್ ಟು h ನ್ಯೂ ಆಗಿರುತ್ತೆ. ವೇರ್ h ಅನ್ನೋದೇನು ನಮಗೆ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಆ್ಯಂಡ್ ಇಟ್ಸ್ ವ್ಯಾಲ್ಯೂ ಇಸ್ ಗಿವನ್ ಬೈ 6.625 into 10^34 joule second ಅಂತ ಹೇಳ್ತೀವಿ ನಾವು. Okay, these packets of energy are called as quanta or photons. ಇವನ್ನ ಏನು ಹೇಳ್ತೀವಿ ನಾವು, ಕ್ವಾಂಟಾ ಅಥವಾ ಫೋಟಾನ್ಸ್ ಅಂತ ಹೇಳ್ತೀವಿ ನಾವು. It means the emission and absorption of energy is not continuous but takes place in discrete packets of energy, or emission and absorption of energy is quantized. ಅಂದರೆ ಆ ಒಂದು ಕ್ವಾಂಟೈಸ್ಡ್ ಅಂತ ಹೇಳಿದಾಗ ನಾವು ಎನರ್ಜಿ ಪ್ಯಾಕೆಟ್ಸ್ ನಾವೇನು ಹೇಳ್ತೀವಿ, ಕ್ವಾಂಟಾ ಅಥವಾ ಫೋಟಾನ್ಸ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ದ ಎಮಿಷನ್ ಆ್ಯಂಡ್ ಅಬ್ಸಾರ್ಪ್ಷನ್ ಆಫ್ ಎನರ್ಜಿ. ಎಮಿಷನ್ನು ಅಬ್ಸಾರ್ಪ್ಷನು ಕಂಟಿನ್ಯೂಸ್ ಆಗಿರಲ್ಲ, ಕಂಟಿನ್ಯೂಸ್ ಆಗಿ ಹೋಗಲ್ಲ. ಸಮ್ ಪ್ಯಾಕೆಟ್ಸ್ ಆಫ್ ಎನರ್ಜಿ ಬಂತು, ಎನರ್ಜಿ ಅಬ್ಸಾರ್ವ್ ಮಾಡ್ಕೊಳ್ತು, ನೆಕ್ಸ್ಟ್ ಏನು ಸ್ವಲ್ಪ ಹೊತ್ತು ಎನರ್ಜಿ ಅಬ್ಸಾರ್ವ್ ಮಾಡ್ಕೊಳ್ಲಿಕ್ಕಾಗಿಲ್ಲ, ಆಮೇಲೆ ನೆಕ್ಸ್ಟ್ ಮತ್ತೆ ಪ್ಯಾಕೆಟ್ಸ್ ಆಫ್ ಎನರ್ಜಿ ಬಂತು. ಈ ಥರ ಏನಾಗುತ್ತೆ, ಅಬ್ಸಾರ್ಪ್ಷನ್ ಅಥವಾ ಎಮಿಷನ್ ಆಫ್ ಎನರ್ಜಿ ಆಗ್ತಾ ಹೋಗುತ್ತೆ. ಬಟ್ ಇಟ್ ಈಸ್ ನಾಟ್ ಕಂಟಿನ್ಯೂಸ್.
ಬಟ್ ಕಂಟಿನ್ಯೂಸ್ ಅಲ್ಲ, ಡಿಸ್ಕ್ರೀಟಲ್ಲಿ ಏನಾಗ್ತಾ ಹೋಗುತ್ತೆ. ಈಗ ಒಂದು ಹೀಗೆ ಬಂತು ಅಂತ ಹೇಳಿದ್ರೆ, ಯಾವುದೋ ಒಂದು ಪ್ಯಾಕೆಟ್ ಆಫ್ ಎನರ್ಜಿ ಹಿಂಗೆ ಬಂತು ಅಂತ ಹೇಳಿದ್ರೆ, ಸೊ ಹಿಂಗೆ ಹೇಗೋ ವೇರಿಯೇಷನ್ ಆಯಿತು. ನೆಕ್ಸ್ಟ್ ಅಗೇನ್ ಇನ್ನೊಂದು ವೇರಿಯೇಷನ್ ಆಯಿತು, ಇನ್ನೊಂದು ಪ್ಯಾಕೆಟ್ಸ್ ಆಫ್ ಎನರ್ಜಿ, ಈ ಥರ ಏನಾಯಿತು, ವೇರಿಯೇಷನ್ ಆಗ್ತಾ ಹೋಗುತ್ತೆ ನಮಗೆ. ಪ್ಯಾಕೆಟ್ಸ್ ಆಫ್ ಎನರ್ಜಿಲಿ ವೇರಿಯೇಷನ್ ಆಗ್ತಾ ಹೋಗುತ್ತೆ ನಮಗೆ. ಬಟ್ ಎನರ್ಜಿ ಅಂತೂ ಏನು, ಅದಕ್ಕೆ ಪರ್ಟಿಕ್ಯುಲರ್ಗೆ ಎನರ್ಜಿ ಅಂತೂ ಅಬ್ಸಾರ್ಬು ಆಗ್ತಿರುತ್ತೆ, ಎಮಿಷನ್ನು ಆಗ್ತಿರುತ್ತೆ. ಬಟ್ ಇಟ್ ಈಸ್ ನಾಟ್ ಕಂಟಿನ್ಯೂಯಸ್ ಅಂತ ಹೇಳ್ತೀವಿ. ಇಟ್ ಈಸ್ ಅ ಡಿಸ್ಕ್ರೀಟ್ ಪ್ಯಾಕೆಟ್ಸ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಒಂದೊಂದು ಪ್ಯಾಕೆಟ್ಸ್ ಆಫ್ ಎನರ್ಜಿನ ನಾವೇನು ಹೇಳ್ತೀವಿ, ಕ್ವಾಂಟಾ ಅಥವಾ ಫೋಟಾನ್ ಅಂತ ಹೇಳ್ತೀವಿ. ಸೊ ದಟ್ ಎನರ್ಜಿ ಅಬ್ಸಾರ್ಪ್ಷನ್ ಆರ್ ಎಮಿಷನ್ ಆಫ್ ಎನರ್ಜಿ ಇಸ್ ಕ್ವಾಂಟೈಸ್ಡ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರನೇ ಕ್ವಾಂಟೈಸ್ಡ್ ಅಂತ ಹೇಳ್ತೀವಿ. ಓಕೆ, ಕ್ವಾಂಟೈಸ್ಡ್ Q is equal to ಪ್ಲಸ್ ಆರ್ ಮೈನಸ್ ಇ ಅಂತ ಹೇಳಿ ಬರ್ದಿದ್ವಿ ಅಲ್ವಾ ನಾವು. Q is equal to ಪ್ಲಸ್ ಆರ್ ಮೈನಸ್ ಎನ್ ಇ ಅಂತ ನಾವೇನು ಬರ್ದಿವಿ, ಎನ್ ಇಸ್ ಇಂಟಿಜರ್, ಇ ಅಂತ ಹೇಳಿದ್ರೆ ಚಾರ್ಜ್ ಅಂತ ಬರ್ದಿದ್ವಲ್ಲ, ಕ್ವಾಂಟೈಸ್ಡ್. ಓಕೆ, ದಟ್ಸ್ ಡಿಸ್ಕ್ರೀಟ್ ಪ್ಯಾಕೆಟ್ಸ್ ಆಫ್ ಎನರ್ಜಿ. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಫೋಟಾನ್ಸ್. ಈ ಫೋಟಾನ್ಸಿಗಿರೋಂಥ ಪ್ರಾಪರ್ಟೀಸ್ನ ನೋಡ್ತಾ ಹೋಗೋಣ ನಾವು. ಫೋಟಾನ್ಸ್ ಟ್ರಾವೆಲ್ಸ್ ವಿತ್ ದ ಸ್ಪೀಡ್ ಆಫ್ ಲೈಟ್. ಸೊ ಫೋಟಾನು ಸ್ಪೀಡ್ ಯಾವುದು, ನಮಗೆ ಸ್ಪೀಡ್ ಆಫ್ ಲೈಟ್ ಎಷ್ಟು, 3 × 10⁸ ಮೀಟರ್ ಪರ್ ಸೆಕೆಂಡು. ಆ ಒಂದು 3 × 10⁸ ಮೀಟರ್ ಪರ್ ಸೆಕೆಂಡಲ್ಲೇ ಏನು ಮೂವ್ ಆಗುತ್ತೆ, ಫೋಟಾನ್ಸ್ ಕೂಡ ಮೂವ್ ಆಗುತ್ತೆ. ದ ರೆಸ್ಟ್ ಮಾಸ್ ಆಫ್ ದ ಫೋಟಾನ್ ಈಸ್ 0. ಅದಕ್ಕೆ ರೆಸ್ಟ್ ಮಾಸ್ ಏನಾಗಿರುತ್ತೆ, ಫೋಟಾನಿಗೆ ಮಾಸ್ ಏನಾಗಿರುತ್ತೆ, ರೆಸ್ಟ್ ಮಾಸು 0. ವೆನ್ ಇಟ್ ಗೇನ್ಸ್ ಎನರ್ಜಿ ಗೇನ್ ಮಾಡ್ಕೊಂಡ್ಮೇಲೆ ಏನಾಗುತ್ತೆ, ಎನರ್ಜಿ ಪ್ಯಾಕೆಟ್ಸ್ ಆಫ್ ಎನರ್ಜಿನ ಏನಿರುತ್ತೆ ಅದ್ರಲ್ಲಿ ಪ್ಯಾಕೆಟ್ಸ್ ಆಫ್ ಎನರ್ಜಿ ಏನಿರುತ್ತೆ ಅದರದ್ದು ರೆಸ್ಟ್ ಮಾಸ್ ಏನಾಗಿರುತ್ತೆ, ದಟ್ ಈಸ್ 0 ಆಗಿರುತ್ತೆ. ಫೋಟಾನ್ ಹ್ಯಾಸ್ ಡೆಫಿನೈಟ್ ಎನರ್ಜಿ. ದ ಪರ್ಟಿಕ್ಯುಲರ್ ಎನರ್ಜಿ ಅಂತ ಇರುತ್ತೆ. ಇ ಇಸ್ ಈಕ್ವಲ್ ಟು ಹೆಚ್ ನ್ಯೂ ನಾವೇನು ಬರಿತೀವಿ, ಆ ಒಂದು ಪರ್ಟಿಕ್ಯುಲರ್ ಎನರ್ಜಿ ಇರುತ್ತೆ. ದ ಎನರ್ಜಿ ಇ ಆಫ್ ಎ ಫೋಟಾನ್ ಆಫ್ ಫ್ರೀಕ್ವೆನ್ಸಿ ನ್ಯೂ ಈಸ್ ಗಿವನ್ ಬೈ ಇ ಇಸ್ ಈಕ್ವಲ್ ಟು ಹೆಚ್ ನ್ಯೂ ಅಂತ ಬರಿತೀವಿ. ಇ ಇಸ್ ಈಕ್ವಲ್ ಟು ಹೆಚ್ ನ್ಯೂ. Mass of a photon of energy E is m is equal to EC square, E by C square. ಯಾಕಂದರೆ E is equal to mc square. ಅದೇ ಮಾಸ್ ಅಕಾರ್ಡಿಂಗ್ ಟು ಐನ್ಸ್ಟೈನ್ಸ್ ಥಿಯರಿ E is equal to mc square. ಸೊ m is equal to ಏನು ಬರಿಬೋದು ನಾವು, we can write it as m is equal to E by C square. ಬಟ್ E ಅಂತ ಹೇಳಿದ್ರೆ ನಮ್ಗೆ ಏನು ಗೊತ್ತಿದೆ, h nu divided by C square ಅಂತ ಬರೀತೀವಿ ನಾವು. Photon has a definite linear momentum. ಲೀನಿಯರ್ ಮೊಮೆಂಟಮ್ ಇರುತ್ತೆ ಅದಕ್ಕೊಂದು. ಸೊ ಲೀನಿಯರ್ ಮೊಮೆಂಟಮ್ P ಇಸ್ ಈಕ್ವಲ್ ಟು ಹೆಚ್ ಬೈ ಲ್ಯಾಂಬ್ಡಾ. ಪ್ರತಿಯೊಂದು ಫೋಟಾನಿಗೂ ಕೂಡ ಲೀನಿಯರ್ ಮೊಮೆಂಟಮ್ ಇರುತ್ತೆ. ಸೊ ದಟ್ ಈಸ್ P ಇಸ್ ಈಕ್ವಲ್ ಟು ಹೆಚ್ ಬೈ ಲ್ಯಾಂಬ್ಡಾ ಅನ್ನೋ ಮೊಮೆಂಟಮ್ ಇರುತ್ತೆ. ಎ ಫೋಟಾನ್ ಮೇ ಬಿ ಅಬ್ಸಾರ್ಬ್ ಆ್ಯಂಡ್ ಆರ್ ನ್ಯೂ ಫೋಟಾನ್ ಮೇ ಬಿ ಎಮಿಟೆಡ್. ಫೋಟಾನು ಅಬ್ಸಾರ್ಬ್ ಮಾಡ್ಕೋಬೋದು ಅಥವಾ ಜೊತೆಗೆ ಒಂದು ನ್ಯೂ ಎನರ್ಜಿ ಆಗು ಕೂಡ ಏನಾಗ್ಬೋದು, ಅದು ಎಮಿಟ್ ಆಗ್ಬೋದು. The number of photons incident on surface per second is directly proportional to the intensity of the radiation. ಇಂಟೆನ್ಸಿಟಿ ಹೇಗೆ ಬರುತ್ತೋ ಹಾಗೆ ನಂಬರ್ ಆಫ್ ಫೋಟಾನ್ಸ್ ಕೂಡ ಏನಾಗುತ್ತೆ, ಅಲ್ಲಿ ಎಮಿಟ್ ಆಗುತ್ತೆ. ಇಂಟೆನ್ಸಿಟಿ ಜಾಸ್ತಿ ಆಯಿತು ಅಂತ ಹೇಳಿದಾಗ ಆ ಒಂದು ನಂಬರ್ ಆಫ್ ಫೋಟಾನ್ಸ್ ಎಮಿಟ್ ಆಗಿರೋದು ಏನಾಗುತ್ತೆ, ಅಲ್ಲಿ ಜಾಸ್ತಿ ಆಗುತ್ತೆ. ಇಂಟೆನ್ಸಿಟಿ ಕಡಿಮೆ ಆಯಿತು ಅಂದರೆ ನಂಬರ್ ಆಫ್ ಫೋಟಾನ್ಸ್ ಎಮಿಟ್ ಆಗಿರೋದು ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ದಟ್ ಈಸ್ ದ ನಂಬರ್ ಆಫ್ ಫೋಟಾನ್ಸ್ ಇನ್ಸಿಡೆಂಟ್ ಆನ್ ಎ ಸರ್ಫೇಸ್ per second is directly proportional to the intensity of the radiation. ರೇಡಿಯೇಷನ್ ಮೇಲೆ, ಇಂಟೆನ್ಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಫೋಟಾನ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಫೋಟಾನ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಅದಕ್ಕೆ ಪಾಸಿಟಿವ್ ನೆಗೆಟಿವ್ ಅಂತ ಏನಿರಲ್ಲ, ಫೋಟಾನ್ ಈಸ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂತ ಹೇಳ್ತೀವಿ. ಓಕೆ, ದಟ್ ಈಸ್ ಅಬೌಟ್ ದ ಪ್ರಾಪರ್ಟೀಸ್ ಆಫ್ ಫೋಟಾನ್ಸ್. ಫೋಟಾನ್ಸಿನ ಪ್ರಾಪರ್ಟೀಸ್ನ ನೋಡಿದ್ವಿ ಅಲ್ವಾ ನಾವು. Next, Einstein's explanation of photoelectric effect. Okay. According to Einstein's explanation of photoelectric effect ಅಲ್ಲಿ ಈ ಕಾನ್ಸೆಪ್ಟು ಏನಂದರೆ ನಿಮಗೆ ಬರೀಲಿಕ್ಕೆ ಸ್ವಲ್ಪ ಜಾಸ್ತಿ ಇರುತ್ತೆ ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಏನೂ ಇಲ್ಲದಲ್ಲಿ ಒಂದೇ ಒಂದು ಲೈನಲ್ಲಿ ಅರ್ಥ ಮಾಡ್ಕೋಬೋದು. ಏನಂತ ಹೇಳಿದ್ರೆ, ಒಂದು ಮೆಟಲ್ ಸರ್ಫೇಸ್ ಮೇಲೆ ಯಾವುದೋ ಒಂದು ರೇಡಿಯೇಷನ್ ಎಮಿಟ್ ಆಗ್ತಿದೆ ಅಂತ ಹೇಳಿದರೆ, ಆ ರೇಡಿಯೇಷನ್ ಎಮಿಟ್ ಆಗಿರೋಂಥ ರೇಡಿಯೇಷನ್ನು ಹೊರಗಡೆ ಎಲೆಕ್ಟ್ರಾನ್ನ ಎಜೆಕ್ಟ್ ಮಾಡ್ತಿದೆ ಅಂತ ಹೇಳಿದಾಗ, ಎಲೆಕ್ಟ್ರಾನ್ ಹೇಗೆ ಎನರ್ಜಿನ ಸ್ಪೆಂಡ್ ಮಾಡುತ್ತೆ, ಎಲೆಕ್ಟ್ರಾನು ಹೇಗೆ ಎನರ್ಜಿನ ಸ್ಪೆಂಡ್ ಮಾಡುತ್ತೆ, ಒಂದು ಅರ್ಧ ಪಾರ್ಟ್ ಆಫ್ ಎನರ್ಜಿನ ಏನು ಮಾಡುತ್ತೆ ವರ್ಕ್ ಫಂಕ್ಷನ್ಗೆ, ಇನ್ನು ಅರ್ಧ ಪಾರ್ಟ್ ಆಫ್ ಎನರ್ಜಿನ ಕೈನೆಟಿಕ್ ಎನರ್ಜಿಗೆ. ಅಷ್ಟೇ ಐನ್ಸ್ಟೈನ್ ಎಫೆಕ್ಟ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದರೆ ಅಷ್ಟೇ. ಸೊ ನಿಮ್ಗೆ ಏನಂತ ಹೇಳಿದ್ರೆ, ಯು ಶುಡ್ ಎಕ್ಸ್ಪ್ಲೈನ್ ಮೋರ್. ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಜಾಸ್ತಿ ಬರೀಬೇಕು. ಕಾನ್ಸೆಪ್ಟು ದಟ್ ಈಸ್ ವೆರಿ ಈಸಿ ಆ್ಯಂಡ್ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟು ಕೂಡ ಇಂಪಾರ್ಟೆಂಟ್ ಇಲ್ಲಿ. ಸೊ ಐನ್ಸ್ಟೈನ್ಸ್ ಎಕ್ಸ್ಪ್ಲನೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. Einstein explained photoelectric effect with the help of quantum theory of radiation.
ಮ್ಯಾಕ್ಸ್ ಅನ್ನೋರು ಏನು ಮಾಡಿದ್ರು ಇವಾಗ ಅವರು ಮ್ಯಾಕ್ಸ್ ಪ್ಲ್ಯಾಂಕ್ ಅನ್ನೋರು ಒಂದು ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನ್ ಕಾನ್ಸೆಪ್ಟನ್ನು ಪ್ರಪೋಸ್ ಮಾಡಿ ಕೊಟ್ಟರು ನಮಗೆ. ಅಕಾರ್ಡಿಂಗ್ ಟು ಹಿಮ್ ಅವ್ರ ಪ್ರಕಾರನೇ ತೊಗೊಂಡ್ಬಿಟ್ಟು ಅವ್ರು ಏನು ಮಾಡಿದ್ರು, ಒಂದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟಿಗೆ ಇನ್ನೊಂದು ಥಿಯರಿನ ಪ್ರೊಡ್ಯೂಸ್ ಮಾಡಿದ್ರು ನಮ್ಗೆ ಅವರು. ಅಕಾರ್ಡಿಂಗ್ ಟು ಹಿಮ್ photoelectric effect is due to a collision between incident photon and a free electron. ಸೊ ನಾವು ಮೆಟಲ್ ಸರ್ಫೇಸ್ ಮೇಲೆ ಲೈಟ್ ಇನ್ಸಿಡೆಂಟ್ ಆದಾಗ ನಮ್ಗೆ ಏನಾಗುತ್ತೆ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ವಲ್ವಾ. ಸೊ ಹಾಗಾದರೆ ಅಲ್ಲಿ ತನಕ ಪರ್ಟಿಕ್ಯುಲರ್ ಆಫ್ ಫ್ರೀಕ್ವೆನ್ಸಿ ಇರೋಂಥ ರೇಡಿಯೇಷನ್ನ ಎಮಿಟ್ ಮಾಡಿದರೆ ಮಾತ್ರ ಏನಾಗುತ್ತೆ, ನಮಗೆ ಒಂದು ಫೋಟೋ ಎಮಿಷನ್ ಆಗುತ್ತೆ ಅಂತ ಹೇಳಿದ್ವಿ. ಅದೇ ಥರನೇ ಇವಾಗ ಏನು ಹೇಳಿದ್ವಿ ನಾವು, ಫೋಟಾನ್ ಕಾನ್ಸೆಪ್ಟ್ ತಗೊಂಡು ಹೇಳಿದಾಗ, ಸೊ ಫೋಟಾನ್ ಅಂದರೆ ದೇ ಆರ್ ದ ಪ್ಯಾಕೆಟ್ಸ್ ಆಫ್ ಎನರ್ಜಿ. ಆ ಒಂದು ಲೈಟಲ್ಲಿ ಫೋಟಾನ್ ಇರುತ್ತೆ ಅಂತ ಹೇಳಿದ್ವಿ ನಾವು, ಇನ್ಸಿಡೆಂಟ್ ಮಾಡಿರೋಂಥ ಲೈಟಲ್ಲಿ ಫೋಟಾನ್ ಇರುತ್ತೆ ಅಂತ ಹೇಳಿದ್ವಿ. ಆ ಫೋಟಾನು ಎನರ್ಜಿಯಲ್ಲಿ ತನ್ನಲ್ಲಿರುವಂಥ ಎನರ್ಜಿನ ಏನು ಮಾಡುತ್ತೆ, ದೇ ಟ್ರಾನ್ಸ್ಫರ್ ದ ಎನರ್ಜಿ ಟು ದಿ ಎಲೆಕ್ಟ್ರಾನ್ಗೆ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ದಟ್ ದ ಎಲೆಕ್ಟ್ರಾನ್ ಎಜೆಕ್ಷನ್ ಟೇಕ್ಸ್ ಪ್ಲೇಸ್. ಇದೆ ಅಲ್ವಾ ನಾವು ಇಷ್ಟೋ ತನಕ ಓದಿದ್ದು. ಇದು ಅದನ್ನೇ ಏನು ಮಾಡಿದ್ವಿ, ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಇರೋಂಥ ರೇಡಿಯೇಷನ್ನ ಮಾತ್ರ ಇನ್ಸಿಡೆಂಟ್ ಮಾಡಬೇಕು ಅಂತ ಹೇಳಿದ್ವಿ. ಇವಾಗ ಆ ಒಂದು ಇನ್ಸಿಡೆಂಟ್ ಆಗಿರೋಂಥ ಇದರಲ್ಲಿ ರೇಡಿಯೇಷನಲ್ಲಿ ಏನಿರುತ್ತೆ, ನಮಗೆ ಫೋಟಾನ್ಸ್ ಇರುತ್ತೆ. ಆ ಫೋಟಾನ್ಸು ಎಲೆಕ್ಟ್ರಾನ್ಸ್ಗೆ ಎನರ್ಜಿನ ಶೇರ್ ಮಾಡುತ್ತೆ. ಅದೇ ಕಾನ್ಸೆಪ್ಟ್ನ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಸೊ ದಟ್ ಈಸ್ ಕೊಲಿಷನ್ ಬಿಟ್ವೀನ್ ದ ಇನ್ಸಿಡೆಂಟ್ ಫೋಟಾನ್ ಆ್ಯಂಡ್ ಎ ಫ್ರೀ ಎಲೆಕ್ಟ್ರಾನ್. ಫೋಟಾನ್ ಇನ್ಸಿಡೆಂಟ್ ಆಗ್ತದೆ, ಮೆಟಲ್ ಸರ್ಫೇಸ್ ಮೇಲೆ ಫ್ರೀ ಎಲೆಕ್ಟ್ರಾನ್ ಇತ್ತು, ಕೊಲಿಷನ್ ಆದಾಗ ಇದರಲ್ಲಿರೋಂಥ ಎನರ್ಜಿ ಎಲೆಕ್ಟ್ರಾನು ತಗೊಂಡು ಎಲೆಕ್ಟ್ರಾನ್ ಎಜೆಕ್ಟ್ ಆಯಿತು. Okay. When photon collides with the electron, energy of the photon E is equal to h nu is transferred to the electron. To liberate an electron, certain amount of energy must be supplied to it. The minimum energy necessary to liberate electrons from the metal surface is known as photoelectric work function ಅಂತ ಹೇಳ್ತೀವಿ ನಾವು. ಫೋಟೋಎಲೆಕ್ಟ್ರಿಕ್ ವರ್ಕ್ ಫಂಕ್ಷನ್ ಅಂತ ಹೇಳಿ. ಸೊ ಫಸ್ಟ್ ಚಾಪ್ಟರ್ ಸ್ಟಾರ್ಟಿಂಗಲ್ಲೇ ನೋಡಿದ್ವಿ ಅಲ್ಲ ನಾವು, ವರ್ಕ್ ಫಂಕ್ಷನ್ ಅಂತ ಹೇಳಿದ್ರೆ ದ ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಫಾರ್ ಅನ್ ಎಲೆಕ್ಟ್ರಾನ್ ಜಸ್ಟ್ ಟು ಕಮ್ ಔಟ್ ಆಫ್ ದ ಮೆಟಲ್ ಸರ್ಫೇಸ್. ಮೆಟಲ್ ಸರ್ಫೇಸಿಂದ ಹೊರಗಡೆ ಬರಬೇಕು ಅಂತ ಹೇಳಿದಾಗ ಎಷ್ಟು ಮಿನಿಮಮ್ ಎನರ್ಜಿ ಬೇಕು ಅದನ್ನು ನಾವೇನು ಹೇಳಿದ್ವಿ, ವರ್ಕ್ ಫಂಕ್ಷನ್ ಅಂತ ಹೇಳಿದ್ವಿ. ಇಲ್ಲೂ ಕೂಡ ಅದನ್ನೇನು ಹೇಳ್ತೀವಿ ನಾವು, ಫೋಟೋ ಎಲೆಕ್ಟ್ರಿಕ್ ವರ್ಕ್ ಫಂಕ್ಷನ್ ಅಂತ ಹೇಳ್ತೀವಿ. ಆ್ಯಂಡ್ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ W. If the energy transferred to the electron is greater than the work function, then the excess energy appears as kinetic energy of the liberated electron. ಸೊ ವರ್ಕ್ ಫಂಕ್ಷನ್ಗಿಂತ ಜಾಸ್ತಿ ಇದು ಎನರ್ಜಿ ಟ್ರಾನ್ಸ್ಫರ್ ಆಗಿರೋದು, ಎಲೆಕ್ಟ್ರಾನಿಗೆ ಎನರ್ಜಿ ಟ್ರಾನ್ಸ್ಫರ್ ಆಗಿರೋದು ವರ್ಕ್ ಫಂಕ್ಷನ್ಗಿಂತ ಜಾಸ್ತಿ ಇತ್ತು ಅಂತ ಹೇಳಿದಾಗ ಆ ಒಂದು ಎನರ್ಜಿ ಯಾವ ಥರ ಕಾಣಿಸ್ಕೊಳುತ್ತೆ ನಮಗೆ, ಇಟ್ ಈಸ್ ಅಪಿಯರ್ಡ್ ಆಸ್ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಥರ ಏನಾಗುತ್ತೆ ಕಾಣಿಸ್ಕೊಂಡು ಎಲೆಕ್ಟ್ರಾನು ಲಿಬ್ರೇಟ್ ಆಗ್ತಾ ಹೋಗುತ್ತೆ. ಲಿಬ್ರೇಟ್ ಆಗಿರುವಂಥ ಎಲೆಕ್ಟ್ರಾನ್ನ ಕೈನೆಟಿಕ್ ಎನರ್ಜಿನ ತೋರಿಸುತ್ತೆ. According to the law of conservation of energy, energy of the incident photon is equal to work function plus kinetic energy of the photoelectron. ಸೊ ಇದೊಂದೇ ಕಾನ್ಸೆಪ್ಟ್ ಇರೋದು ಅರ್ಥ ಮಾಡ್ಕೊಳಕ್ಕೆ. ಎನರ್ಜಿ ಇನ್ಸಿಡೆಂಟ್ ಆದಾಗ ಏನಾಗುತ್ತೆ, ಇನ್ಸಿಡೆಂಟ್ ಆಗಿದ್ಮೇಲೆ E is equal to h ನಾವು ಏನು ಬರಿತೀವಿ, ಆ ಎನರ್ಜಿ ಹೆಂಗೆ ಶೇರ್ ಆಗುತ್ತೆ, ಎಲೆಕ್ಟ್ರಾನು ಎನರ್ಜಿನ ಹೆಂಗೆ ತೊಗೊಳುತ್ತೆ, ಅರ್ಧ ವರ್ಕ್ ಫಂಕ್ಷನಿಗೆ ತೊಗೊಳುತ್ತೆ, ಇನ್ನರ್ಧ ಕೈನೆಟಿಕ್ ಎನರ್ಜಿಗೆ ತೊಗೊಳುತ್ತೆ. ಓಕೆ, ದಟ್ ಈಸ್ E is equal to W plus kinetic energy. H nu is equal to W as it is plus kinetic energy ಅಂದರೆ half mv square ಆಯಿತು. ದಿಸ್ ಈಕ್ವೇಷನ್ ಇಸ್ ಕಾಲ್ಡ್ ಆಸ್ ಐನ್ಸ್ಟೈನ್ಸ್ photoelectric effect ಈಕ್ವೇಷನ್ ಅಂತ ಹೇಳ್ತೀವಿ. Okay, again it explains all the experimental results about the photoelectric effect. Photoelectric effect ನ experimental results ನ ಹೇಳ್ತಾ ಹೋಗುತ್ತೆ. ಫಸ್ಟ್ ಒನ್ ನಾವು ಓದಿದ್ವಿ ಅಲ್ವಾ, ಸ್ಟಾರ್ಟಿಂಗ್ ಏನೇ ಲಾಸ್ ಅಲ್ಲಿ ಓದಿದ್ವಿ. ಲಾಸ್ ಅಲ್ಲಿ ಓದಬೇಕಾದ್ರೆ photoelectric emission is instantaneous ಅಂತ ಓದಿದ್ವಿ, ಬಿಕಾಸ್ ಇಟ್ ಈಸ್ ಡ್ಯೂ ಟು ದ ಕೊಲಿಷನ್ ಬಿಟ್ವೀನ್ ಫೋಟಾನ್ ಆ್ಯಂಡ್ ದ ಎಲೆಕ್ಟ್ರಾನ್. ಸೊ ಫಸ್ಟ್ ಇನ್ಸಿಡೆಂಟ್ ಆದ ತಕ್ಷಣ ಎಲೆಕ್ಟ್ರಾನು ಎನರ್ಜಿ ಗೇನ್ ಮಾಡ್ಕೊಂಡು ಹೊರಗಡೆ ಹೋಗುತ್ತೆ. ಅಗೇನ್ ಮತ್ತೆ ಇನ್ಸಿಡೆಂಟ್ ಆದ ತಕ್ಷಣ ಎಲೆಕ್ಟ್ರಾನ್ ಎನರ್ಜಿ ಗೇನ್ ಮಾಡ್ಕೊಂಡು ಹೊರಗಡೆ ಹೋಗುತ್ತೆ. That's why it is instantaneous ಅಂತ ಹೇಳ್ತೀವಿ. If an electron are just emitted from the surface of the metal, that is nu is equal to 0, when nu is equal to nu naught and W is equal to h into nu naught ಅಂತ ಬರಿತೀವಿ. Work function is given by h into nu naught ಅಂತ ಬರಿತೀವಿ. Okay, if an electron are just emitted from the surface, that is V is equal to 0, just emit ಆಗಿರುತ್ತೆ, ಅದಕ್ಕೇನು ವೆಲಾಸಿಟಿ ಇರಲ್ಲ ಅಂತ ಹೇಳಿದಾಗ nu is equal to ಏನಾಯಿತು, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆಯಿತು. ಅಟ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ W is equal to h nu ಅಂತ ಏನಿರುತ್ತೆ, ಸೊ ದಟ್ ಈಸ್ W is equal to h nu ಅಂತ ಬರೆಯೋ ಬದಲು h nu naught ಅಂತ ಬರೀತೀವಿ. ನ್ಯೂ ಅಂತ ಹೇಳಿ ನ್ಯೂ ನಾಟ್ ಅಂದರೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಆ್ಯಂಡ್ ಲ್ಯಾಂಬ್ಡಾ ನಾಟ್ ಅಂತ ಹೇಳಿದ್ರೆ C/2
ನ್ಯೂ ನಾಟ್ ಅಂತ ಹೇಳಿ ಥ್ರೆಶೋಲ್ಡ್ ವೇವ್ ಲೆಂತ್. ಸಿ ಬೈ ಲ್ಯಾಂಬ್ಡಾ ಡಬ್ಲ್ಯೂ ಇಸ್ ಈಕ್ವಲ್ ಟು ಸಿ ಬೈ ಲ್ಯಾಂಬ್ಡಾ ಅಂತ ಏನು ಬರಿತೀವಿ, ಲ್ಯಾಂಬ್ಡಾ ಅಂತ ಬರಿತೀವಲ್ವಾ ಅದೇ ಥರನೇ. ಸೊ ಇಯರ್ ಲ್ಯಾಂಬ್ಡಾ ನಾಟ್ ಇಸ್ ಈಕ್ವಲ್ ಟು ಸಿ ಬೈ ನ್ಯೂ ನಾಟ್ ಅಂತ ಬರಿತೀವಿ. ನೆಕ್ಸ್ಟ್ ಹಾಫ್ ಎಮ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಹೆಚ್ ನ್ಯೂ ಮೈನಸ್ ಹೆಚ್ ನ್ಯೂ ನಾಟ್. ಇಲ್ಲಿ ಬರ್ಕೊಂಡಿದ್ದೀವಿ ಅಲ್ವಾ ನಾವು, ಹಾಫ್ ಎಮ್ ವಿ ಸ್ಕ್ವೇರ್ ಕೈನೆಟಿಕ್ ಎನರ್ಜಿಲಿ ಇಲ್ಲಿ ಬರ್ಕೊಂಡು ಹಾಫ್ ಎಮ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಹೆಚ್ ನ್ಯೂ, ಇ ಇಸ್ ಈಕ್ವಲ್ ಟು ಹೆಚ್ ನ್ಯೂ, ಡಬ್ಲ್ಯೂ ಇಸ್ ಈಕ್ವಲ್ ಟು ಹೆಚ್ ನ್ಯೂ ನಾಟ್. ಸೊ ಹಾಗಾದರೆ ಕೈನೆಟಿಕ್ ಎನರ್ಜಿಗೆ ಏನಾಯಿತು, ಹೆಚ್ ನ್ಯೂ ಮೈನಸ್ ಹೆಚ್ ನ್ಯೂ ನಾಟ್ ದಟ್ ಇಸ್ ಈಕ್ವಲ್ ಟು ಹೆಚ್ ಇಂಟು ನ್ಯೂ ಮೈನಸ್ ನ್ಯೂ ನಾಟ್ ಆಯಿತು. If nu is less than nu naught, then kinetic energy will be negative. Therefore, there is no photo emission. ಅಲ್ವಾ. ಸೊ ನಮಗೆ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಇರೋವಂಥ ಒಂದು ರೇಡಿಯೇಷನ್ ಎಮಿಟ್ ಇದ್ದರೆ ಮಾತ್ರ, ಒಂದು ಮಿನಿಮಮ್ ಫ್ರೀಕ್ವೆನ್ಸಿ ಇದ್ದರೆ ಮಾತ್ರ ರೇಡಿಯೇಷನ್ ಎಮಿಟ್ ಆಗುತ್ತೆ. ಅದಕ್ಕಿಂತ ಕಡಿಮೆ ಇದ್ದರೆ ಏನಾಗಲ್ಲ, ಫೋಟೋ ಎಮಿಷನ್ ಆಗಲ್ಲ. ಯಾಕಂದರೆ ಕೈನೆಟಿಕ್ ಎನರ್ಜಿ ಏನಾಗೋಗುತ್ತದೆ, ನೆಗೆಟಿವ್ ಆಗೋಗ್ಬಿಡುತ್ತೆ. ಕೈನೆಟಿಕ್ ಎನರ್ಜಿ ನೆಗೆಟಿವ್ ಅಂತ ಹೇಳಿದರೆ ಅರ್ಥನೇ ಇಲ್ಲ ಅಲ್ವಾ. ಸೊ ದಿಸ್ ಎಕ್ಸ್ಪ್ಲೇನ್ಸ್ ದ ಎಕ್ಸಿಸ್ಟೆನ್ಸ್ ಆಫ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. Above threshold frequency, nu is greater than E naught, kinetic energy increases with the frequency because W is constant. Work function ಏನು ಚೇಂಜ್ ಆಗಲ್ಲ, ಯಾಕಂದರೆ ದಟ್ ಈಸ್ ಮೆಟಲಿನ ವರ್ಕ್ ಫಂಕ್ಷನ್ ಅಂದರೆ ದಟ್ ಈಸ್ ಕಾನ್ಸ್ಟೆಂಟ್, ಅದರ ಎಬಿಲಿಟಿ. ನೆಕ್ಸ್ಟ್, ಹೈ ಇಂಟೆನ್ಸಿಟಿ ಲೈಟ್ ಕಂಟೈನ್ಸ್ ಮೋರ್ ಫೋಟಾನ್ಸ್. As the intensity of the incident light is increased, more photons collide with electrons. Here high intensity light contains more photons ಅಲ್ವಾ. ಇಂಟೆನ್ಸಿಟಿ ಜಾಸ್ತಿ ಆಯಿತು ಅಂದರೆ ಅದರಲ್ಲಿ ಪ್ಯಾಕೆಟ್ಸ್ ಆಫ್ ಎನರ್ಜೀಸ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಪ್ಯಾಕೆಟ್ಸ್ ಆಫ್ ಎನರ್ಜಿ ಜಾಸ್ತಿ ಇತ್ತು ಅಂತ ಹೇಳಿದಾಗ ಎಲೆಕ್ಟ್ರಾನ್ಸು ಎನರ್ಜಿನ ಜಾಸ್ತಿ ತೊಗೊಬೋದು. ಸೊ ದಟ್ ಇಟ್ ಕಂಟೈನ್ಸ್ ಮೋರ್ ಫೋಟಾನ್ಸ್. ಆಸ್ ದ ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ಲೈಟ್ ಈಸ್ ಇನ್ಕ್ರೀಸ್ಡ್, ಮೋರ್ ಫೋಟಾನ್ಸ್ ಕೊಲೈಡ್ ವಿತ್ ಎಲೆಕ್ಟ್ರಾನ್ಸ್. Therefore, more electrons and hence more photoelectric current are produced when intensity is increased. Next here, ಇಲ್ಲಿ ನೋಟಲ್ಲಿ if V naught be the stopping potential for the frequency nu as a of the incident radiation as shown in the graph then half mv square is equal to E V naught, that is h nu minus W. Okay, where E is the charge of the electron. ಇಲ್ಲಿ ಡಯಾಗ್ರಾಮ್ ಹಾಕಿರೋದು ನೋಡಿ, ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ ಹೀಗೆ ವೇರಿ ಆಗ್ತಾ ಇದೆ, ಫ್ರೀಕ್ವೆನ್ಸಿ ವರ್ಸಸ್ ಏರ್ ಪೊಟೆನ್ಷಿಯಲ್ ಹಾಕಿರೋದು. ಓಕೆ, ಅಕಾರ್ಡಿಂಗ್ ಟು ಐನ್ಸ್ಟೈನ್ಸ್ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್ ಈಕ್ವೇಷನ್ ಹಾಫ್ ಎಮ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಹೆಚ್ ನ್ಯೂ ಮೈನಸ್ ಡಬ್ಲ್ಯೂ ಆಯಿತು. ಇ ವಿ ನಾಟ್ ಇಸ್ ಈಕ್ವಲ್ ಟು ಹೆಚ್ ನ್ಯೂ ಮೈನಸ್ ಡಬ್ಲ್ಯೂ ಆ್ಯಂಡ್ ವಿ ನಾಟ್ ಇಸ್ ಈಕ್ವಲ್ ಟು ಹೆಚ್ ಬೈ ಇ ನ್ಯೂ ಮೈನಸ್ ಡಬ್ಲ್ಯೂ ಬೈ ಇ. The above equation is of the form y is equal to mx plus c. ಯಾವುದಾದ್ರು ಇಕ್ವೇಷನ್ ಇದು ಸ್ಟ್ರೇಟ್ ಲೈನ್ ಅಲ್ವಾ, ಸ್ಟ್ರೇಟ್ ಲೈನಿನ ಇಕ್ವೇಷನ್ y is equal to mx plus c ಬರೀತಿರಲ್ವಾ. ಸೊ therefore it follows that a graph of stopping potential versus frequency is a straight line with the slope m is equal to h by e, with slope m is equal to h by e ಅಂತ ಬರೀತೀವಿ ನಾವು. And intercept here c is equal to w by e. This provides an experimental method of determining the Planck's constant h and work function w. ಸೊ ಇದರಿಂದ ಏನೇನು ಫೈಂಡ್ ಔಟ್ ಮಾಡ್ಬೋದು ನಾವು, ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟನ್ನು ಡಿಟರ್ಮೈನ್ ಮಾಡ್ಬೋದು ಅಥವಾ ವರ್ಕ್ ಫಂಕ್ಷನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾ ಹೋಗ್ಬೋದು ಇದರಲ್ಲಿ. ಓಕೆ, ದಿಸ್ ಇಸ್ ಅಬೌಟ್ ದ ಲಾಸ್ ಆಫ್ ದಿ ಐನ್ಸ್ಟೈನ್ಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಐನ್ಸ್ಟೈನ್ಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದರೆ ಏನೂ ಇಲ್ಲ, ಸಿಂಪಲ್ ಒಂದು ಕಾನ್ಸೆಪ್ಟ್ ಹೇಳೋದಾದರೆ ಐನ್ಸ್ಟೈನ್ಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದರೆ ಫೋಟಾನು ಎಲೆಕ್ಟ್ರಾನಿಗೆ ಎನರ್ಜಿನ ಟ್ರಾನ್ಸ್ಫರ್ ಮಾಡಿದಾಗ ಎಲೆಕ್ಟ್ರಾನು ಹೆಂಗೆ ಎನರ್ಜಿನ ಸ್ಪೇರ್ ಮಾಡುತ್ತೆ, ಹೆಂಗೆ ಎನರ್ಜಿನ ಅದು ಉಪಯೋಗ ಮಾಡ್ಕೊಳತ್ತೆ ಅಥವಾ ಯೂಸ್ ಮಾಡ್ಕೊಳತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಎಲೆಕ್ಟ್ರಾನು ಎನರ್ಜಿನ ಎರಡು ಥರ ಶೇರ್ ಮಾಡ್ಕೊಳತ್ತೆ. ಫಸ್ಟ್ ಏನಾಗುತ್ತೆ, ವರ್ಕ್ ಫಂಕ್ಷನಿಗೆ ತೊಗೊಳತ್ತೆ, ಪಾರ್ಟ್ ಆಫ್ ದ ಎನರ್ಜಿ ಇಸ್ ಯುಟಿಲೈಸ್ಡ್ ಫಾರ್ ದ ವರ್ಕ್ function and a remaining part of the energy is utilized for the maximum kinetic energy. So that is about the Einstein's explanation of photoelectric effect. Okay, next class alli nodona. Okay, thank you.